ಶಾಲಿನಿ, ನೀನು ಅಭಯ್ ಅನ್ಯೋನ್ಯವಾಗಿದ್ದೀರಾ ತಾನೇ? ಶಾಲಿನಿ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನ್ ಗಂಡ ಕಣೆ. ಗಂಡನ ಸಂತೋಷ ಕಿತ್ಕೊಳ್ಳೋದು ಯಾವ ಹೆಣ್ಣಿಗೂ ಶ್ರೇಯಸ್ಸಲ್ಲ. ಆದ್ರೆ ನನ್ನ ಮನಸ್ಸು, ನಿನ್ನ ಮನಸ್ಸಲ್ಲಿರೋದು ಯಾರಿಗೂ ಗೊತ್ತಾಗಲ್ವೇ? ಮನಸ್ಸಲ್ಲಿರೋದನ್ನ ಮುಚ್ಚಾಕು, ಸಮಾಧಿ ಮಾಡೋ ಅಂತ ಅವತ್ತೇ ಹೇಳಿದ್ನಲ್ಲ. ಮದುವೆನೇ ಆಗದೆ ನಿನ್ನ ಜೀವನನೇ ಮುಗ್ದೋಯ್ತು ಅನ್ನೋವಾಗ ದೇವ್ರ ಹಾಗೆ ಬಂದು ನಿನ್ಗೊಂದು ಬದುಕು ಕೊಟ್ಟಿದ್ದಾನೆ. ಅವನನ್ನು ಸುಖವಾಗಿಡೋದು ನಿನ್ನ ಕರ್ತವ್ಯ ಅಲ್ವಾ? ಶಾಲಿನಿ, ಯಾವುದೇ ಕಾಲಕ್ಕೂ ಅವನನ್ನು ಅಯ್ಯೋ ಅಂತ ಅನ್ನಿಸ್ಬೇಡ್ವೆ. ಭುಜೇಶು ಮಾತಾ ಶಯನೇಶು ರಂಭ ಅಂತ ಕೇಳಿಲ್ವಮ್ಮ? ನೋಡು, ನಿಮ್ಮ ದಾಂಪತ್ಯ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಸಂಸಾರ 100 ಕಾಲ ಸುಖವಾಗಿರುತ್ತೆ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ. ಈ ಜೀವನಕ್ಕೆ ನಗು ತಂದು ಕೊಟ್ಟಿದ್ದಾನೆ. ಅವನನ್ನು ನನ್ನತ್ತ ಇಟ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ವಾ? ನಿನ್ನ ತಮ್ಮಯ್ಯ ಅಂತೀನಿ ಶಾಲಿನಿ, ಅವನನ್ನು ಸಂತೋಷವಾಗಿ ಇಟ್ಕೊಳ್ಳೆ. ಸರಿ ಅಮ್ಮ, ನನ್ನ ಮನಸ್ಸಿನ ಸಮೇತ ನನ್ನನ್ನು ನಾನು ಅವನಿಗೆ ಒಪ್ಪಿಸ್ಕೋಬೇಕು ಅಂತ ಇದ್ದೀನಿ. ಆ ಗಳಿಗೆಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನೀವು ಹೋಗಿ ಬರೋದಲ್ಗೆ ಆ ಗಳಿಗೆ ಬಂದೇ ಬರುತ್ತೆ. ಆ ರಂಗನೇ ನಿಮ್ಮನ್ನು ಒಂದು ಮಾಡ್ತಾನೆ. ಆಯ್ತು, ಹೋಗಿ ಬಾ ಮಗಳೇ, ಒಳ್ಳೇದಾಗಲಿ. ಇಲ್ಲ ಫೋನ್ನ ನೋವು, ಸೊಂಟ ನೋವು. ಅಯ್ಯೋ ವಾಸುದೇವ, ಅಯ್ಯೋ ಭಗವಂತ, ಇದ್ಯಾಕಪ್ಪ ನನಗಿಂತ ಪನಿಷ್ಮೆಂಟ್ ಕೊಟ್ಬಿಟ್ಟೆ? ಎಲ್ಲರೂ ಅವರವ್ರ ರೂಮ್ನಲ್ಲಿ ಜೊತೆಯಾಗಿದ್ದರೆ ನಾನು ಮಾತ್ರ ಇಲ್ಲಿ ಒಂಟಿ. ವಾಸುದೇವ, ಯಾರು ಕಾಣಿಸ್ತಾ ಇಲ್ಲ. ಮಗನೇ, ಯಾಕೋ ಬೆಳಗ್ಗೆಯಿಂದ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ ಕಣೋ, ವಿಪರೀತ ನೋವು. ನಾಳೆ ಬೆಳಗ್ಗೆ ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀಯನೋ? ಅಪ್ಪ, ನಾಳೆ ನನಗೆ 3 ಮೀಟಿಂಗ್ ಇದೆ, ಆಗಲ್ಲ. ನೀನೇ ಹೋಗಿ ಬಂದ್ಬಿಡು ಆಸ್ಪತ್ರೆಗೆ. ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀಯಲ್ಲೋ. ನಾನು ನಿಮ್ಮ ಅಪ್ಪ ಕಣೋ. ಅಯ್ಯೋ, ವಯಸ್ಸಾದವ್ರ ಬಗ್ಗೆ ಒಂದು ಸ್ವಲ್ಪ ಆದರೂ ಕಾಳಜಿ ತೋರಿಸ್ಬೇಡ್ವಾ? ಅಯ್ಯೋ ಅಪ್ಪ, ನನಗೇನು ಕಮ್ಮಿ ವಯಸ್ಸಾಗಿಲ್ಲ, 25 ಅಲ್ಲ, ನನಗೆ 55 ಆಗಿದೆ. ಸೊಂಟ ನೋವು ನನಗೂ ಇದೆ, BP ಇದೆ. ನನ್ನನ್ನು ನೋಡ್ಕೊಳ್ಳೋಕ್ಕೆ ಇನ್ನೊಬ್ರು ಬೇಕು ಅಂತಂದ್ರೆ ನಿನ್ನನ್ನು ಏನು ನೋಡ್ಕೊಳ್ಳಿ ಹೇಳು? ಯೋಚನೆ ಮಾಡಬೇಡ, ಕಾರು ಡ್ರೈವರು ಕೊಡ್ತೀನಿ. ನಾಳೆ ಬೆಳಗ್ಗೆ ನೀನೇ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಬಂದ್ಬಿಡು, ಆಯ್ತಾ? ಜೊತೆಲಿ ಡ್ರೈವರ್ ಬಂದರೆ ಮಗ ಬಂದಾಗತ್ತಲ್ಲೋ. ಮೂರ್ಖ. ತಗೊಳ್ಳಿ ಕಷಾಯ. ಅಯ್ಯೋ ಬೇಡಮ್ಮ, ನನಗೆ ಬೇಡಮ್ಮ, ನಾನು ಕುಡಿಯೋದಿಲ್ಲ. ಮಾವ, ಇವಾಗ ಈ ಕಷಾಯ ಕುಡಿದ್ರೆ ಇನ್ನೂ 20 ವರ್ಷ ಗಟ್ಟಿಯಾಗಿರ್ತೀರ. ಅಯ್ಯೋ ಬೇಡಮ್ಮ, ನನ್ನನ್ನು ಯಾಕೆ ಅಯ್ಯೋ ಅನ್ನಿಸ್ತೀಯ? ಮಾವ, ನಾನೆಲ್ಲ ಅಯ್ಯೋ
ಅನಿಸ್ದೆ? ಹೊತ್ತಿಗೆ ಬ್ರೆಡ್ ಕೊಡ್ತೀನಿ, ಟೈಮ್ ನೋಡ್ಕೊಂಡು ಕಷಾಯ ಕೊಡ್ತೀನಿ, ಮಾತ್ರ ನುಂಗಿಂತೀನಿ. ನಂತರ ಪ್ರೀತಿನ ನೋಡ್ಕೊಳ್ಳೋ ಸೊಸೆ ಸಿಗಕ್ಕೂ ನೀವು ಪುಣ್ಯ ಮಾಡಿರ್ಬೇಕು. ತಗೊಳ್ಳಿ, ಈ ಕಷಾಯ ಕುಡಿದು ಮಾತ್ರೆ ತಗೊಂಡು ಮಲಕ್ಕೊಳ್ಳಿ. ಅಯ್ಯೋ, ಔಷಧಿ ಬ್ರೆಡ್ಡು ಕಷಾಯ ಕೊಟ್ರೇ ಪ್ರೀತಿ ಅನ್ನೋ ಸೊಸೆ ತಂದೆ ನನಗಾಗಿದೆ ಹೋಗಯ್ಯೋ ಅನ್ನೋ ಈ ಮಗ. ವಾಸುದೇವ ವಾಸುದೇವ. ತಾತ, ಏನಾಯ್ತು? ಸೊಂಟ ನೋವ್ತಾ ಇದೆಯಾ? ತುಂಬಾ ನೋಯ್ತಾ ಇದೆಯಾ? ಮುಲಾಮ್ ಹಚ್ಲಾ? ಅಯ್ಯೋ ಬೇಡಮ್ಮ, ನಾಳೆ ನೀವು ಹನಿಮೂನ್ಗೆ ಹೋಗೋದಕ್ಕೆ ತಯಾರಿ ಮಾಡ್ಕೋಬೇಕು. ನೀನು ಹೋಗಮ್ಮ, ನಾನು ಹಚ್ಕೋತೀನಿ, ಹೋಗೋದೇನು, ಹೋಗು. ತಾತ, ನನಗೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯ ಮುಖ್ಯ. ಬಂದ ಇರಿ.